ಓಂ ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಂ ವಿಷಜೇ ಭವರೋಗಿಣಂ ನಿಧಯೇ ಸರ್ವವಿದ್ಯಾನಂ ದಕ್ಷಿಣಾಮೂರ್ತೆ ನಮಃ. ಎಲ್ಲ ವೀಕ್ಷಕ ಬಾಂಧವರಿಗೂ ನಿಮ್ಮ ಶಿವಕುಮಾರ ಸ್ವಾಮಿಗಳು ಮಾಡುವ ನಮಸ್ಕಾರಗಳು. ಸೊ ಈ ದಿನಾಂಕ 19ನೇ ತಾರೀಕು 6ನೇ ತಿಂಗಳು 2024 ಬುಧವಾರ. ಈ ದಿನದ ಒಂದು ಪಂಚಾಂಗ ಶ್ರವಣವನ್ನು ನೋಡೋದಾದರೆ, ಈ ದಿನ ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷೆ, ಶುಭವಾರ ಬುಧವಾರ. ಈ ದಿನ ತಿಥಿ ಬಂದು ದ್ವಾದಶಿ ತಿಥಿ ಬೆಳಗ್ಗೆ 7:30 ಇದೆ. ತದನಂತರ ತ್ರಯೋದಶಿ ತಿಥಿ ಪ್ರಾರಂಭವಾಗುತ್ತದೆ. ವಿಶಾಖ ನಕ್ಷತ್ರ ಸಾಯಂಕಾಲ 5:24 ವಿಶಾಖ ನಕ್ಷತ್ರ ಇದೆ. ತದನಂತರ ಅನುರಾಧ ನಕ್ಷತ್ರ ಪ್ರಾರಂಭವಾಗುತ್ತದೆ. ಈ ದಿನ ಸಿದ್ಧಯೋಗ ಇದೆ. ಮತ್ತೆ ಬಾಲವಕರಣ ಇದೆ. ಈ ದಿನ ವಿಶೇಷ ಏನಂತಂದ್ರೆ, ಬುಧವಾರ ಬಂದಿರೋದ್ರಿಂದ, ಅದರಲ್ಲಿ ತ್ರಯೋದಶಿ ಬಂದಿರೋದ್ರಿಂದ ಪ್ರದೋಷ ಕಾಲ ಅನ್ನೋದು ತುಂಬಾ ವಿಶೇಷ. ಪ್ರದೋಷ ಕಾಲ ಅಂದ್ರೆ ಸೂರ್ಯಾಸ್ತ ಸಮಯಕ್ಕೆ 1 ಗಂಟೆ ಮುಂಚಿತವಾಗಿ, ಸಂಜೆ 5 ಗಂಟೆಯಿಂದ ಹಿಡಿದು 6:30 ಮಧ್ಯದಲ್ಲಿ 6:45 ಪ್ರದೋಷ ಕಾಲ ಬರುತ್ತೆ. ಈ ಸಮಯದಲ್ಲಿ ಯಾರಾದ್ರೆ ದಾರಿದ್ರ್ಯದಿಂದ ಬಳಲ್ತಾ ಇದ್ದೀರಾ, ಸಾಲಬಾಧೆಯಿಂದ ಕಷ್ಟಪಡ್ತಾ ಇದ್ದೀರಾ, ಸಂಸಾರದಲ್ಲಿ ದುಃಖ ಶೋಕಗಳಿಂದ ಬಳಲ್ತಾ ಇದ್ದೀರಾ ಅಂತಹವರು ಶಿವನ ದೇವಾಲಯಕ್ಕೆ ಹೋಗಿ ಪ್ರದೋಷ ಕಾಲದಲ್ಲಿ ಮೊದಲಿಗೆ ನಂದಿಗೆ ಅಭಿಷೇಕ ಮಾಡೋದ್ರಿಂದ, ನಂದಿಗೆ ಹಾಲಿನಿಂದ, ಮೊಸರಿನಿಂದ, ತುಪ್ಪದಿಂದ, ಜೇನುತುಪ್ಪದಿಂದ, ಸಕ್ಕರೆಯಿಂದ, ಬಾಳೆಯಿಂದ ಅಭಿಷೇಕ ಮಾಡಿ, ಅದರಲ್ಲಿ ಎಳೆನೀರಿನಿಂದ ಅಭಿಷೇಕ ಮಾಡಿದರೆ, ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿದರೆ, ಉದ್ದಿನ ಕಾಳು ಹುರುಳಿಕಾಳಿನಿಂದ ಅಭಿಷೇಕ ಮಾಡಿದರೆ, ಕಬ್ಬಿನ ರಸದಿಂದ ಅಭಿಷೇಕ ಮಾಡಿದರೆ ಶೀಘ್ರದಲ್ಲಿ ಸಾಲಬಾಧೆಯಿಂದ ವಿಮುಕ್ತಿ ಆಗುತ್ತೀರಾ. ಮತ್ತೆ ನೀವೇನು ದೇವರನ್ನ ಬೇಡ್ಕೊಳ್ತೀರೋ, ಏನು ಕೋರಿಕೆಯನ್ನು ಕೋರ್ತಿರೋ ಅತಿ ಶೀಘ್ರದಲ್ಲಿ ನೆರವೇರುತ್ತೆ. ಎಲ್ರು ಗಮನ ಇಟ್ಕೊಳ್ಳೆ. ಪ್ರದೋಷ ಸಮಯದಲ್ಲಿ ನಂದಿಗೆ ಅಭಿಷೇಕ ಮಾಡೋದ್ರಿಂದ, ನಂದಿಗೆ ಅಭಿಷೇಕ ಆದ ಮೇಲೆ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಪ್ರದೋಷ ಕಾಲದಲ್ಲಿ ಸಕಲ ಮನಸ್ಸಿನ ಮಾನವನ ಬಯಕೆಗಳೆಲ್ಲ ಈಡೇರುತ್ತದೆ. ಪ್ರದೋಷ ಕಾಲದಲ್ಲಿ ಅಭಿಷೇಕ ಮಾಡಿದ ನಂತರ ಪ್ರದಕ್ಷಿಣೆ ಹಾಕೋದನ್ನ ಮರಿಬಾರದು. ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕಿ, ದೇವರಿಗೆ ಪ್ರದೋಷ ಕಾಲದಲ್ಲಿ ಶಿವನ ನಾಮಮಂತ್ರವನ್ನು ಜಪ ಮಾಡೋದ್ರಿಂದ, ಮತ್ತೆ 12 ಜ್ಯೋತಿರ್ಲಿಂಗ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತದೆ. ನೀವು ಪಠಿಸಬೇಕಾದ 12 ಜ್ಯೋತಿರ್ಲಿಂಗ ಮಂತ್ರ ಏನಂತಂದ್ರೆ, ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನಂ ಉಜ್ಜಯಿನ್ಯ ಮಹಾಕಾಲಂ ಓಂಕಾರಂ ಹಮಲೇಶ್ವರಂ ಪರಳ್ಯಾ ವೈದ್ಯನಾಥಂಚ ಡಾಕಿನ್ಯಾ ಭೀಮಶಂಕರಂ ಸೇತುಬಂದೇಶು ರಾಮೇಶಂ ನಾಗೇಶಂ ದಾರುಕಾವಲೆ ವಾರಣಸ್ಯಾಂತ ವಿಶ್ವೇಶಂ ತ್ರಯಂಬಕಂ ಗೌತಮಿ ತಟೆ ಹಿಮಾಲಯೇತು ಕೇದಾರಂ ಗುಷ್ಮೇಶಂ ಶಶಿವಾಲಯೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತಃ ಪಟೇ ನರ ಸಪ್ತ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ, ಸಪ್ತ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಈ 12 ಜ್ಯೋತಿರ್ಲಿಂಗ ಸ್ತೋತ್ರವನ್ನ ಬೆಳಗ್ಗೆ ಎದ್ದ ಸಮಯದಲ್ಲಿ, ಸೂರ್ಯೋದಯ ಸಮಯದಲ್ಲಿ ಮತ್ತೆ ಸೂರ್ಯ ಆಸ್ತಯ ಸಮಯದಲ್ಲಿ ಈ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಮನುಷ್ಯನ ಸಕಲ ದಾರಿದ್ರ್ಯ ಅನ್ನೋದು ನಿವಾರಣೆ ಆಗುತ್ತದೆ. ಸುಖ, ಸಂಪತ್ತು, ಆರೋಗ್ಯ, ಸಮೃದ್ಧಿ ಆಗುತ್ತದೆ. ಆದ್ರಿಂದ ಪ್ರದೋಷ ಇರೋದ್ರಿಂದ ಈ 12 ಜ್ಯೋತಿರ್ಲಿಂಗವನ್ನ ಎಲ್ಲರೂ ಪಠನೆ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಶಿವಾಲಯಕ್ಕೆ ಹೋಗಿ ನಂದಿಗೆ ಅಭಿಷೇಕ ಮಾಡಿ, ಶಿವನಿಗೆ ಪೂಜೆ ಮಾಡಿ, ನೀವು ಬೇಡಿದ ವರಗಳನ್ನ ಅತಿ ಶೀಘ್ರದಲ್ಲೇ ನೆರವೇರಿಸ್ತಾನೆ ಆ ಶಿವ ಪರಮಾತ್ಮನನ್ನ. ಎಲ್ಲರೂ ಧ್ಯಾನ ಮಾಡ್ಕೊಳ್ಳಿ. ಈ ದಿನ ನಾವು ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ನೋಡಿದ್ರೆ, ಬೆಳಗ್ಗೆ 7:30 9:15 ಯಮಗಂಡ ಕಾಲ ಇದೆ. ಗುಳಿಕಾಲ ಬಂದು 10:45 12 ಇದೆ. ಮತ್ತೆ ರಾಹುಕಾಲ ಬಂದು 12 1:15 ಇದೆ. ಅದರಿಂದ ಈ ಕಾರ್ಯದಲ್ಲಿ ಏನು ಶುಭ ಕಾರ್ಯಗಳನ್ನು ಮಾಡಬೇಡಿ. ಶುಭ ವೇಳೆಯಲ್ಲಿ ಸಂಜೆ ಇವತ್ತು ಚೆನ್ನಾಗಿರಿಂದ ಗುರುವರೆ ಸ್ಟಾರ್ಟ್ ಆಗುತ್ತೆ 4:15 ಮೇಲೆ. ಪ್ರದೋಷ ಕಾಲ ಶಿವನನ್ನ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗತ್ತೆ. ಎಲ್ಲರೂ ಧರಿಸಬೇಕಾದ ವಸ್ತ್ರ ಬಂದು ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸೋದ್ರಿಂದ ಒಳ್ಳೆಯದಾಗತ್ತೆ. ಇದರಿಂದ ಬುಧವಾರ ಆಗಿರೋದ್ರಿಂದ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬುಧ ಗ್ರಹ ಜಪಸ್ತೋತ್ರವನ್ನು ಹೇಳ್ಕೊಳ್ಳಿ. ಪ್ರಿಯಂಗು ಕಲಿಕಾಶ್ಯಾಮ್ಯಂ ರೂಪೇಣ ಪ್ರತಿಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಓಂ ಬುಧಾಯ ನಮಃ. ಈ ದಿನ ಪ್ರದೋಷ ಆಗಿರೋದ್ರಿಂದ, ತ್ರಯೋದಶಿ ತಿಥಿ ಆಗಿರೋದ್ರಿಂದ ಶಿವನನ್ನ ಧ್ಯಾನ ಮಾಡ್ಕೊಳ್ಳಿ. ಓಂ ನಮಸ್ತೆ ಅಸ್ತ ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ
ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸಾಂಬ ಸದಾಶಿವಾಯ ಮಹಾದೇವಾಯ ನಮಃ. ಓಂ ಅರುಣಾಚಲೇಶ್ವರಾಯ ನಮಃ. ಶಿವಂ ಭೂಯಾತು. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಓಂ ಸ್ವಸ್ತಿ. ಸರ್ವೇ ಜನೋ ಸುಖಿನೋ ಭವಂತೋ. ಸಮಸ್ತ ಸನ್ಮಂಗಳಾಮಿ ಭವಂತೋ ಬ್ರುವಂತೋ.